ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, BSc ಪ್ರಥಮ ಸೆಮಿಸ್ಟ್ರಿಗೆ ವಿಸ್ಮಯ ಅನ್ನುವಂತಹ ಪಠ್ಯವನ್ನು ಪರಿಷ್ಕೃತ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯೊಳಗೆ ಕರ್ನಾಟಕ ವಿಶ್ವವಿದ್ಯಾಲಯ ನಿಮ್ಮ ಅಭ್ಯಾಸಕ್ಕಿಟ್ಟಿದ್ದಾರೆ. ಅದರಲ್ಲಿ ಬರುವಂಥ ಪಠ್ಯ ವಿಷಯಗಳೇನು, ಅವುಗಳ ಕುರಿತಾದ ಸಂಕ್ಷಿಪ್ತವಾದ ಚರ್ಚೆ ಈ ವಿಡಿಯೋ ಮೂಲಕ ತಮಗೆ ತಿಳಿಸಿಕೊಡ್ತೀನಿ. ವಿಡಿಯೋ ತಮ್ಮೆಲ್ಲರಿಗೂ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ನೇರವಾಗಿ ನಿಮ್ಮ ಪಠ್ಯಕ್ಕೆ ಬರುವುದಾದರೆ, BSc ಪ್ರಥಮ ಸೆಮಿಸ್ಟ್ರಿಯಲ್ಲಿ ಬರುವಂಥ ಪಠ್ಯ ಕನ್ನಡ ಪಠ್ಯ ಏನು, ಅದಕ್ಕೆ AECC ಅಂತ ನಾವು ಕರಿತೀವಿ. ಇಲ್ಲಿ ವಿಸ್ಮಯ 1, ವಿಸ್ಮಯ 2, ವಿಸ್ಮಯ 3, ವಿಸ್ಮಯ 4 ಅನ್ನುವಂಥ 4 ಸೆಮಿಸ್ಟ್ರಿಗೆ ಅವಶ್ಯಕ ಕನ್ನಡ ನಿಮ್ಮ ಅಭ್ಯಾಸಕ್ಕೆ ಇರ್ತದೆ. 4 ಸೆಮಿಸ್ಟ್ರಿವರೆಗೆ ಇದು 100 ಅಂಕದ ಪ್ರಶ್ನೆ, 100 ಅಂಕದ ಪೇಪರ್. ನಿಮಗೆ ಇಲ್ಲಿ 80 ಅಂಕಗಳು ನೀವು ಸಮೆಸ್ಟಿವ್ ಸಿಸ್ಟಮ್ನೊಳಗೆ ಅಂದರೆ ಪರೀಕ್ಷೆ ತಗೊಳ್ಳೋದು. ಇನ್ನು ಫಾರ್ಮೇಟಿವ್ ಸಿಸ್ಟಮ್ನೊಳಗೆ ಏನು ಮಾಡ್ತಿದ್ದಾರೆ ಅಂತಂದರೆ 20 ಅಂಕಗಳು ಅಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಮಾಡಿ, ನಿಮಗೆ ಪರೀಕ್ಷೆಗಳನ್ನು ಮಾಡಿ, ಸೆಮಿನಾರನ್ನು ಮಾಡಿಸಿ, ಹಾಗೆ ಈ ಗೃಹ ನಿಯೋಜಿತ ಕಾರ್ಯ ಆ ಎಲ್ಲ ಕಾರ್ಯಗಳನ್ನು ಮಾಡಿದ ಮೇಲೆ ನಿಮಗೆ ಒಟ್ಟು ಅಂಕ 20ಗಳನ್ನು ನೀಡಿ 80 ಅಂಕಗಳಿಗೆ ನೀವು ಬರೀಬೇಕಾಗ್ತದೆ. ಈ ಪಠ್ಯವನ್ನು ಓದೋದ್ರಿಂದ ನಾವು ಏನು ಕಲ್ಕೊಳ್ತೀವಿ ಅನ್ನೋದನ್ನು ಅವು ಕೋರ್ಸ್ ಔಟ್ಕಮ್ಸ್ ಅಂತ ಅದನ್ನು ಕರಿತೀವಿ. ಏನು ಬರುತ್ತೆ ಹಾಗಾದರೆ ಈ ಪಠ್ಯ ಓದಿದ ಮೇಲೆ ನಮಗೆ? ವಿಜ್ಞಾನ ವಿದ್ಯಾರ್ಥಿಗಳಿಗೆ ಭಾಷೆಯ ಮಹತ್ವದ ಅರಿವು, ನಾಡು ನುಡಿ ಚಿಂತನೆಗಳ ಅರಿವು, ಮೌಢ್ಯವನ್ನು ಮೀರಿರುವ ವೈಜ್ಞಾನಿಕ ಮನೋಭಾವದ ತರಬೇತಿ, ಸ್ವತಂತ್ರವಾಗಿ ಆಲೋಚಿಸುವ ಸಾಮರ್ಥ್ಯ ಧಾರಣೆ, ನಿಸರ್ಗದ ಸಹಜ ಸ್ಥಿತಿ ತಿಳುವಳಿಕೆಯ ಧಾರಣೆ, ಸೂಕ್ಷ್ಮ ವಾಸ್ತವಗಳ ತಿಳುವಳಿಕೆಯ ಸಾಧ್ಯ, ಸಾಹಿತ್ಯದ ವಿವಿಧ ಪ್ರಕಾರಗಳ ಅರಿವು ಮೂಡುತ್ತದೆ. ಈ ಪಠ್ಯ ಓದಿದ ಮೇಲೆ ನೀವು ಆಗುವಂತಹ ಲಾಭ. ವಿದ್ಯಾರ್ಥಿಗಳೇ, ನೇರವಾಗಿ ನಿಮ್ಮ ಪಠ್ಯವನ್ನು ಒಟ್ಟು ಈ ಸೆಮಿಸ್ಟ್ರಿಯ ಪಠ್ಯವನ್ನು 4 ಘಟಕಗಳಾಗಿ ವಿಭಾಗಿಸಲಾಗಿದೆ. ಘಟಕ 1ರಲ್ಲಿ ನಾಡು ನುಡಿ ಚಿಂತನೆ, 2ರಲ್ಲಿ ವೈಚಾರಿಕತೆ, ಘಟಕ 3ರಲ್ಲಿ ಪರಿಸರ ಪ್ರಜ್ಞೆ, ಘಟಕ 4ರಲ್ಲಿ ಬಾಲ್ಯ ಅನ್ನುವಂಥ ಪ್ರಮುಖವಾದ 4 ಘಟಕಗಳನ್ನು ಮಾಡಿದರೆ, ಆ 4 ಘಟಕಗಳಲ್ಲಿ 4 ವಿಷಯಗಳನ್ನು ಮುಖ್ಯ ತಲೆಬರಹಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು, ಲೇಖನಗಳನ್ನು, ಕವಿತೆಗಳನ್ನು, ಕಥೆಗಳನ್ನು ಇಲ್ಲಿ ನೋಡ್ಬೋದು. ಮೊದಲನೆಯ ಘಟಕದಲ್ಲಿ ನಾಡು ನುಡಿಯ ಚಿಂತನೆ ಅನ್ನುವಂಥ ಚಿಂತನೆಯಲ್ಲಿ ಬರುವಂಥ 4 ಅಂಶಗಳು ಯಾವುವು ಅಂತಂದರೆ, ಕನ್ನಡ ಭಾಷೆ ಮತ್ತು ಸವಾಲು, ಹಂಪ ನಾಗರಾಜಯ್ಯವರು ಬರೆದದ್ದು. ರಕ್ಷಿಸು ಕರ್ನಾಟಕ ದೇವಿ ಶಾಂತಕವಿ ಅವರದು. ಕಲಿಕೆಯ ನುಡಿ ಗೊಂದಲಗಳ ಹಿಂದಿರುವ ಹುನ್ನಾರ, ರಂಗನಾಥ್ ಕಂಠನಕುಂಟೆ ಅನ್ನುವಂಥವ್ರು ಬರೆದಿದ್ದು. ಇನ್ನು 4ನೇದ್ದು ಹೆಸರಾಯಿತು ಕನ್ನಡ ಚೆನ್ನಕನಿಯವರು. ಇನ್ನು ಘಟಕ 2ರಲ್ಲಿ ವೈಚಾರಿಕತೆ, ಬಸವಣ್ಣವರ 5 ವಚನಗಳನ್ನು ಇಟ್ಟಿದ್ದಾರೆ. ವಿಚಾರ ಕ್ರಾಂತಿಗೆ ಆಹ್ವಾನ, ಕುವೆಂಪುರವರ ಭಾಳ ಅದ್ಭುತವಾದಂತಹ ಈ ಲೇಖನ ವೈಚಾರಿಕತೆಯನ್ನು ಕುರಿತು ಮಾತಾಡೋದು. ಇನ್ನು ಅವತಾರಗಳು ಸಿದ್ಧಲಿಂಗಯ್ಯನವರದು. ಅಲ್ಲಿ ಬರುವಂಥ ಕವಿತೆ, ಅದರೊಳಗೆ ಏನೇನು ವಿಚಿತ್ರವಾದ ಈ ಮಾಂತ್ರಿಕರ ಶಕ್ತಿ ಏನೇನೆಲ್ಲ ಸಮಾಜವನ್ನು ನಾಶ ಮಾಡ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಅದು ಇದೆ. ಇನ್ನು 4ನೇದ್ದು ಜಾತಿಗಳ ಹೆಸರುಗಳ ವಿನಾಶವು, ಜಾತಿ ಅಸಮಾನತೆಯ ವಿನಾಶವು ಎಂಬುದು BM ಪುಟ್ಟಯ್ಯನವರು ಬರೆದದ್ದು. ಹಾಗೆ ಘಟಕ 3ರಲ್ಲಿ ಪರಿಸರ ಪ್ರಜ್ಞೆ ಅನ್ನುವಂಥದ್ದು. ಮನೋಕಲ್ಚರ್ ಮಾಯಿಯ ವಿಶ್ವದರ್ಶನ 1ನೇ ಅಂಶದಲ್ಲಿ ಶಿವಾನಂದ ಕಳವೆ ಅವರು ಬರೆದಿದ್ದು. ಪರಿಸರ ನಿರ್ವಹಣೆ ಮತ್ತು ಮಹಿಳೆ ಸತ್ಯ ಎಸ್ ಅವರು ಬರೆದಿದ್ದು. ನಿಸರ್ಗವೇ ಪೋಷಿಸು ಲಾಕ್ಡೌನ್ಗಳು ನಾಗೇಶ್ ಹೆಗಡೆ ಅವರು ಬರೆದದ್ದು. ಆಮೇಲೆ ವೃಕ್ಷ ಮಾತೆ ತಿಮ್ಮಕ್ಕ ಅನ್ನುವಂಥದ್ದು ಶ್ರೀಧರ್ ಬನವಾಸಿ ಅವರು ಬರೆದದ್ದು. ಇನ್ನು ಬಾಲ್ಯ ಅನ್ನುವಂಥ ಒಂದು ಘಟಕ ಇಟ್ಕೊಂಡಿದ್ದಾರೆ 4ನೇದ್ದು. ಅದರಾಗ ಚಾರ್ಲಿ ಚಾಂಪ್ಲಿನ್ ಅನ್ನುವಂಥದ್ದು ವೀರಭದ್ರಪ್ಪನವ್ರು ಬರೆದಿದ್ದು. 2ನೇದ್ದು ಜೀತ ಅನ್ನುವಂಥದ್ದು ಬೆಸಗಳಿ ರಾಮಣ್ಣ ಬರೆದದ್ದು. 3ನೇದ್ದು ಬನ್ನಿ ಗುಬ್ಬಚ್ಚಿಗಳೇ ಸಾಲುಗಟ್ಟಿ ಅನ್ನೋದು ಮಾಲತಿ ಪಟ್ಟಣಶೆಟ್ಟಿ ಅವರು ಬರೆದದ್ದು.
4ನೇದು ಕಾಗೆ ಮುಟ್ಟಿದ ನೀರು ಆತ್ಮಕಥೆ, ಬಾಲ್ಯದ ಭಾಗವನ್ನು ಪುರುಷೋತ್ತಮ ಬಿಳೆಮಲೆ ಅವರು ಬರೆದಂತಹ ಈ ಆತ್ಮಕಥನವನ್ನು ನಿಮ್ಮ ಈ ವರ್ಷದ ಈ ಸೆಮಿಸ್ಟ್ರಿಗೆ ಬರುವಂಥ ಪಠ್ಯ. ಇದನ್ನು ವಿದ್ಯಾರ್ಥಿಗಳು ಗಮನಿಸಿ, ವಿದ್ಯಾರ್ಥಿಗಳಲ್ಲಿ ಈ ವರ್ಷದ ಈ ಸೆಮಿಸ್ಟ್ರಿನ ಒಟ್ಟು BSc ಪ್ರಥಮ ಸೆಮಿಸ್ಟ್ರಿನ ಪಠ್ಯವನ್ನು, ಕನ್ನಡ ಪಠ್ಯವನ್ನು ನಾನು ಚರ್ಚೆ ಮಾಡಿದ್ದೇನೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಕಾರ್ಯವನ್ನು ಮಾಡಲಾಗಿದೆ.